ನಮಸ್ಕಾರ. ನ್ಯಾಷನಲ್ ಟಿವಿ ಸ್ಪೆಷಲ್ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಪಲ್ಲವಿ ಎನ್ ರಾಜ್. ಯುದ್ಧ ಮಾಡದೇನೆ ಪಾಕಿಸ್ತಾನಕ್ಕೆ ಭಾರತ ಶಾಕ್ ಕೊಟ್ಟಿದೆ. ಪಾಕ್ ವಿರುದ್ಧ ಒಂದಷ್ಟು ನಿರ್ಧಾರಗಳನ್ನ ತೆಗೆದುಕೊಂಡಿದೆ. ಹಾಗಾದ್ರೆ ಏನದು ನಿರ್ಧಾರ? ಭಾರತದ ನಿಲುವುಗಳೇನು? ಅದನ್ನ ನೋಡೋದಾದ್ರೆ, ಪಹಲ್ಗಾಮ್ ದಾಳಿಯ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯಾವುದು ಕೂಡ ಸರಿ ಇಲ್ಲ, ಚೆನ್ನಾಗಿಲ್ಲ. ಪಾಕ್ ವಿರುದ್ಧ ಭಾರತ ಯುದ್ಧಕ್ಕಿಂತಲೂ ಹೆಚ್ಚು ಪರಿಣಾಮಕಾರಿಯಾದಂತಹ 9 ನಿರ್ಧಾರಗಳನ್ನ ತೆಗೆದುಕೊಂಡು ಪಾಕಿಗಳಿಗೆ ಪಾಠವನ್ನ ಕಲಿಸಿದೆ. ತಂತ್ರಗಳನ್ನ ಭಾರತ ಅನುಸರಿಸಿದೆ. ಭಾರತದ ದಿಟ್ಟ ಕ್ರಮ ಪಾಕಿಸ್ತಾನದ ಮೇಲೆ ಆರ್ಥಿಕ ಮತ್ತು ರಾಜಕೀಯ ಹೊಡೆತಗಳನ್ನ ಹೇರಿದೆ. ನಾವು ನೋಡಬಹುದು, ಭಾರತದ ಈ ನಿರ್ಧಾರಗಳು ಪಾಕಿಸ್ತಾನದ ಉಗ್ರಗಾಮಿಗಳಿಗೆ ಪೋಷಿಸುವ ನೀತಿಗೆ ತೀವ್ರ ಹೊಡೆತ ನೀಡಿದೆ. ಹಾಗಾದ್ರೆ ಪಾಕಿಸ್ತಾನಕ್ಕೆ ಆಘಾತ ನೀಡಲು ಭಾರತವು ಕೈಗೊಂಡ ಆ 9 ನಿರ್ಧಾರ ಯಾವುವು? ಅದನ್ನ ನೋಡೋಣ. ಅದಕ್ಕಿಂತ ಮೊದಲು, ಭಾರತ ಈಗಾಗಲೇ ಕೈಗೊಂಡಿರುವಂತಹ ಕೆಲವು ಕ್ರಮಗಳು ಪಾಕಿಸ್ತಾನವನ್ನ ಆರ್ಥಿಕವಾಗಿ ಹಾಗೇನೆ ಕೆಲವು ಆಯಾಮಗಳಲ್ಲಿ ಪ್ರಪಾತಕ್ಕೆ ತಳ್ಳಿದೆ. ಪಾಕಿಸ್ತಾನ ಅಕ್ಷರಶಃ ತತ್ತರಿಸಿದೆ. ಉಗ್ರರನ್ನ ಪೋಷಿಸುವ ಪಾಕಿಸ್ತಾನ ಸೇನೆ ಹಾಗೂ ಗುಪ್ತಚರ ಸಂಸ್ಥೆ ಊಹೆಗೂ ನಿಲುಕದ ತಿರುಗೇಟನ್ನ ನಮ್ಮ ಭಾರತ ನೀಡಿದೆ. ಹಾಗಾದ್ರೆ ಏನದು ಕ್ರಮಗಳು? ಯಾಕೆ ಪಾಕಿಸ್ತಾನ ತತ್ತರಿಸಿದೆ, ಬೇರೆ ರಾಷ್ಟ್ರಗಳ ಮೊರೆ ಹೋಗಿದೆ? ಅದನ್ನ ನೋಡೋಣ. ಮೊದಲನೇದಾಗಿ, ಅಟಾರಿ ವಾಘಾ ಗಡಿ ಬಂದ್ ಮಾಡಿದೆ. ಇದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ನಂತರ ಭಾರತೀಯ ರಾಜತಾಂತ್ರಿಕರ ವಾಪಸ್ ಕರೆಸಿಕೊಂಡಿರುವುದು ಪಾಕಿಸ್ತಾನದಿಂದ ಭಾರತಕ್ಕೆ. ಪಾಕಿಸ್ತಾನಿ ಹೈ ಕಮಿಷನ್ ಸಿಬ್ಬಂದಿ ಸಂಖ್ಯೆಯಲ್ಲಿ ತೀವ್ರತರ ಕಡಿತ. ಸಾರ್ಕ್ ವೀಸಾ ವಿನಾಯಿತಿಗೆ ನಿಷೇಧ. ಸಿಂಧೂ ನದಿ ನೀರು ಒಪ್ಪಂದ ರದ್ದು ಮಾಡಿರುವಂಥದ್ದು ಪಾಕಿಸ್ತಾನದವರಿಗೆ ತೀವ್ರವಾದಂತಹ ಹೊಡೆತವನ್ನುಂಟು ಮಾಡಿದೆ. ಪಾಕಿಸ್ತಾನದ ಡಿಜಿಟಲ್ ಮಾಧ್ಯಮ ವೇದಿಕೆಗಳಿಗೆ ನಿಷೇಧ ನಮ್ಮ ಭಾರತದಲ್ಲಿ. ಇದು ಕೂಡ ಪಾಕಿಸ್ತಾನಕ್ಕೆ ತತ್ತರಿಸುವಂತೆ ಮಾಡಿದೆ, ಪಾಕಿಸ್ತಾನಕ್ಕೆ ಶಾಕ್ ನೀಡಿದೆ. ನಂತರ ಉಗ್ರರ ಹಾಗೂ ಭಯೋತ್ಪಾದಕರನ್ನ ಪೋಷಿಸುವವರ ವಿರುದ್ಧ ಯಾವುದೇ ರೀತಿಯ ಕಾರ್ಯಾಚರಣೆಗೆ ಭಾರತೀಯ ಸೇನೆಗೆ ಸಂಪೂರ್ಣ ಪರಮಾಧಿಕಾರ. ಪಾಕಿಸ್ತಾನದ ಅಪ್ರಚೋದಿತ ಗುಂಡಿನ ದಾಳಿಗೆ ಪ್ರತಿದಾಳಿಯನ್ನ ನಾವು ಕೂಡ ಮಾಡೇ ತೀರ್ತೀವಿ ಅಂತ ಭಾರತ ಸಿದ್ಧವಾಗಿದೆ, ಸಜ್ಜಾಗಿದೆ. ಪಾಕಿಸ್ತಾನದ ವಿಮಾನಗಳಿಗೆ ಭಾರತದ ವಾಯು ಪ್ರದೇಶ ನಿರ್ಬಂಧ. ಯುದ್ಧ ಮಾಡದೇನೆ ಪಾಕಿಸ್ತಾನದ ಸರ್ವನಾಶ ಭಾರತವು ಕೈಗೊಂಡಿರುವಂತಹ ಕ್ರಮ ನಾವು ನೋಡಬಹುದು. ಜಮೀರ್ ಅಹಮದ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ನಾನು ಕೂಡ ಪಾಕಿಸ್ತಾನಕ್ಕೆ ಹೋಗ್ತೀನಿ, ಮೋದಿಜಿ ನನ್ನನ್ನು ಕಳಿಸಿದ್ರೆ ನಾನು ಕೂಡ ಅಲ್ಲಿ ಯುದ್ಧವನ್ನ ಮಾಡ್ತೀನಿ ಅಂತ ಅವರು ಹೇಳಿದ್ರು. ಒಂದ್ ಕಡೆ ಪಾಕಿಸ್ತಾನ ಯುದ್ಧದ ಭಯದಲ್ಲಿದೆ. ಈಗಾಗಲೇ ಭಯ ಪಾಕಿಸ್ತಾನಿಗಳಿಗೆ ಆವರಿಸಿದೆ. ಭಾರತ ಸರ್ಕಾರ ಮಾತ್ರ ಯುದ್ಧ ಘೋಷಣೆ ಮಾಡದೆಯೇ ಶತ್ರು ದೇಶದ ವಿನಾಶಕ್ಕೆ ಮುಂದೆ ನೋಡ್ತಾ ಇದೆ, ದಿಟ್ಟ ಹೆಜ್ಜೆಯನ್ನ ಇಟ್ಟಿದೆ. ಪಾಕಿಸ್ತಾನದವ್ರು ಏನಿದಾರಲ್ವಾ, ಭಾರತದ ಈ ಕ್ರಮಗಳನ್ನ ನಿರೀಕ್ಷಣೆ ಮಾಡಿರ್ಲಿಲ್ಲ. ಅವರು ಭಾರತ ಈ ರೀತಿಯ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತೆ ಅಂತ. ಯಾಕಂದ್ರೆ ಪಾಕಿಸ್ತಾನದವ್ರು ಬರೀ ಯುದ್ಧ 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 ಅಷ್ಟೇ ಇದ್ದಿದ್ದು. ಈ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ಈಗ ಅವರಿಗೆ ಅಕ್ಷರಶಃ ಶಾಕ್ ಆಗಿದೆ. ಈಗ ಪಾಕಿಸ್ತಾನದ ಮೇಲೆ ಹೆಚ್ಚುತ್ತಾ ಇರುವಂತಹ ಹೊರೆ ಅವರನ್ನ ಜಾಗೃತಗೊಳಿಸಿದೆ. ಗಡಿಯನ್ನ ಮುಚ್ಚಿ ವೀಸಾಗಳನ್ನ ಸ್ಥಗಿತಗೊಳಿಸಿರುವಂತಹ ನಿರ್ಧಾರ ಭಾರತದಲ್ಲಿರುವ ಪಾಕಿಸ್ತಾನಿ ನಾಗರಿಕರನ್ನ ಸಂಕಷ್ಟಕ್ಕೆ ಸಿಲುಕಿಸಿದೆ. ಚಿಕಿತ್ಸೆಗಾಗಿ ಭಾರತಕ್ಕೆ ಬರಲು ಬಯಸುವವರಿಗೂ ಕೂಡ ಯಾವುದೇ ಮಾರ್ಗವಿಲ್ಲ. ಎಲ್ಲ ಮಾರ್ಗವನ್ನ ಬಂದ್ ಮಾಡಲಾಗಿದೆ. ಈಗೇನ್ ಮಾಡುತ್ತೆ ಪಾಕಿಸ್ತಾನ? ಬೇರೆ ರಾಷ್ಟ್ರಗಳ ಮೊರೆ ಹೋಗಿದೆ, ಭಾರತಕ್ಕೆ ಒಪ್ಪಿಸಿ ಅಂತ ಕೇಳ್ಕೊಳ್ತಾ ಇದೆ. ಆದ್ರೆ ಭಾರತ ಯಾವುದಕ್ಕೂ ಕೂಡ ರೆಡಿ ಇಲ್ಲ. ಸೊ ಇದರಿಂದ ಪಾಕಿಸ್ತಾನಿಗಳಿಗೆ ಭಯವಂತೂ ಆವರಿಸಿರುವಂತೂ ನಿಜ. ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಅಂತ ಭಾರತದ ನಡೆ ಪಾಕಿಗಳಿಗೆ ಅಕ್ಷರಶಃ ದಂಗು ಬೆಳೆಸಿದೆ. ಮುಂದೇನು ಅಪ್ಡೇಟ್ ಸಿಗುತ್ತೆ, ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯಾಷನಲ್ ಟಿವಿ.